ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ದಿನ ಫೆಬ್ರವರಿ ತಿಂಗಳಲ್ಲಿ ಬರುವ ಮತ್ತೊಂದು ವಿಶೇಷ ಶಕ್ತಿಯ ದಿನದ ಬಗ್ಗೆ ತಿಳಿಸ್ತೇನೆ. ಅದು ಯಾವುದಪ್ಪ ಅಂದ್ರೆ 6 ಫೆಬ್ರವರಿ 2026. ನೋಡಿ, 6 ಫೆಬ್ರವರಿ 2026 ಒಳ್ಳೆ ಮ್ಯಾಜಿಕಲ್ ನಂಬರ್ ಆಗಿದೆ. 6 ಅನ್ನೋದು ಯಾವಾಗಲೂ ಕೂಡ ತುಂಬಾ ವಿಶೇಷ ಮತ್ತು ತುಂಬಾ ಪವರ್ಫುಲ್, ತುಂಬಾ ಸಕ್ಸಸ್ ಇರೋ ದಿನ. ಅದರಲ್ಲೂ ಕೂಡ ಈ ಶುಕ್ರವಾರ ಏನ್ ಬಂದಿದೆ, ಗಜಕೇಸರಿ ಯೋಗ ವರ್ಕ್ ಆಗ್ತದೆ. ಶುಕ್ರವಾರ ಫೆಬ್ರವರಿ 6 ಹಸ್ತ ನಕ್ಷತ್ರವಿದೆ. ನೋಡಿ, ಹಸ್ತ ನಕ್ಷತ್ರ ಅನ್ನೋದು ಚಂದ್ರನ ಅಧಿಪತ್ಯ ಇರುವ ನಕ್ಷತ್ರವಾಗಿರುತ್ತದೆ. ಚಂದ್ರನ ನಕ್ಷತ್ರವೇ ಆಗಿರುವುದರಿಂದ ಕನ್ಯಾ ರಾಶಿ ಕನ್ಯಾ ರಾಶಿ ಅನ್ನೋದೇ ತುಂಬಾ ಒಂದ್ ರೀತಿ 12 ರಾಶಿಗಳಲ್ಲಿ ಅತ್ಯಂತ ಒಂದು ಲಕ್ ಇರುವ ರಾಶಿ, ಅದೃಷ್ಟದ ರಾಶಿ ಅಂದ್ರೆ ನಾನು ಕನ್ಯಾ ರಾಶಿಯನ್ನು ಕರಿತೇನೆ ಮತ್ತು ವೃಷಭ ರಾಶಿಯನ್ನು ಕರಿತೇನೆ. ಕನ್ಯಾ ರಾಶಿಯವರು ಯಾವಾಗಲೂ ಒಂದ್ ರೀತಿ ಸಕ್ಸಸ್ ಅನ್ನ ಹೊಂದಿರ್ತಾರೆ. ಆಗಾಗ ಒಂದು ಕಷ್ಟದ ಕಾಲದಲ್ಲಿ ತುಂಬಾ ಧೈರ್ಯ ಅವ್ರಿಗೆ ಬಂದ್ಬಿಡುತ್ತೆ. ಅಂತ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಚಂದ್ರನ ನಕ್ಷತ್ರವೇ ಆಗಿರುತ್ತದೆ. ಚಂದ್ರ ಸ್ಟ್ರಾಂಗ್ ಆಗಿರ್ತಾನೆ. ಅದರಲ್ಲೂ ವಿಶೇಷತೆ ಏನಪ್ಪಾ ಅಂದ್ರೆ ಗಜಕೇಸರಿ ಯೋಗ. ಗಜಕೇಸರಿ ಯೋಗದ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಟ್ಬಿಡ್ತೇನೆ. ಚಂದ್ರನಿಂದ ಗುರು ಅಥವಾ ಗುರುವಿನಿಂದ ಚಂದ್ರ ಕೇಂದ್ರದಲ್ಲಿ, 2 ಕೇಂದ್ರದಲ್ಲಿ ಬರಬೇಕು. ಹಾಗಿದ್ದಾಗ 1, 4, 7, 10 ಈ ಮನೆಗಳಲ್ಲಿ, ಈ ರಾಶಿಗಳಲ್ಲಿ ಬಂದಾಗ ಗಜಕೇಸರಿ ಯೋಗ ಅಂತ ಕರಿತೇವೆ. ಅಂತ ವಿಶೇಷ ಗಜಕೇಸರಿ ಯೋಗ ಅವತ್ತಿದೆ ಫೆಬ್ರವರಿ 6 ಶುಕ್ರವಾರದಂದು. ಎಲ್ಲಾ ಕೆಲಸಗಳಿಗೂ ಉತ್ತಮವಾಗಿದೆ. ಮದುವೆ ವಿಷಯಗಳು, ಮಕ್ಕಳಿಗೆ ಹೆಸರಿಡೋದು, ಅಥವಾ ಸೈಟ್ ಖರೀದಿ, ಕಾರ್ ಖರೀದಿ, ಯಾವುದೇ ವಿಶೇಷ ದಿನವನ್ನು ಕೂಡ ನೀವು ಈ ವಿಶೇಷ ಕೆಲಸವನ್ನ ಈ ವಿಶಿಷ್ಟ ದಿನದಂದು ಮಾಡಬಹುದು. ಗಜಕೇಸರಿ ಯೋಗ ಇದ್ರೆ ಸಾಕು. ನೋಡಿ, ಮನುಷ್ಯನ ಜೀವನದಲ್ಲಿ ಗಜಕೇಸರಿ ಯೋಗ ಇದ್ರೆ ಸಾಕು. ಎಷ್ಟೇ ಕಷ್ಟಪಡ್ತಿದ್ರು ಕೂಡ ಆ ಗಜಕೇಸರಿ ಯೋಗದ ಸಮಯದಲ್ಲಿ, ಉದಾಹರಣೆ ಗುರುವಿನ ಒಂದು ದೆಸೆ ಬಂದಾಗ ಅಥವಾ ಚಂದ್ರ ದೆಸೆ ಬಂದಾಗ ಮನುಷ್ಯ ಉದ್ಧಾರ ಆಗ್ಬಿಡ್ತಾನೆ, ಸಕ್ಸಸ್ ಕಡೆಗೆ ನಡೆಯುತ್ತಾನೆ. ಅಂತ ಗಜಕೇಸರಿ ಯೋಗ ಇರುವ ಈ ದಿನವನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಬಹುದು. ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು ಈ ದಿನ ಯಾರ್ಯಾರಿಗೆ ಸಕ್ಸಸ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು, ಯಾವ್ಯಾವ ನಕ್ಷತ್ರಕ್ಕೆ ಆ ಹಸ್ತ ನಕ್ಷತ್ರ ಒಳ್ಳೇದ್ ಮಾಡ್ತದೆ, ಕನ್ಯಾ ರಾಶಿ ಒಳ್ಳೇದ್ ಮಾಡ್ತದೆ ಅಂತ ತಿಳ್ಕೊಂಡ್ಬಿಟ್ಟು ಆ ದಿನಗಳಲ್ಲಿ ನಿಮ್ಮ ಏನು ವಿಶೇಷ ಕೆಲಸ ಇರುತ್ತೆ ಅದನ್ನು ನೀವು ಹಮ್ಮಿಕೊಳ್ಳಬಹುದು. ಒಮ್ಮೆ ನಿಮ್ಮ ಶಾಸ್ತ್ರಿಗಳನ್ನ ಕನ್ಸಲ್ಟ್ ಮಾಡಿ. ಎಲ್ಲ ಯೂಟ್ಯೂಬ್ ನೋಡ್ಬಿಟ್ಟೆ, ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಸ್ ಬರ್ತವೆ. ಆದ್ರೂ ಕೂಡ ರೀಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ನಮಗೆ ನಿಮ್ಮ ನಕ್ಷತ್ರ ಅಥವಾ ನಿಮ್ಮ ರಾಶಿ ಗೊತ್ತಿರುವುದಿಲ್ಲ. ಆದ್ದರಿಂದ ಒಮ್ಮೆ ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ಕಳೆದುಕೊಳ್ಳೋದೇನಿದೆ, ಏನೋ ಒಂದು ದಕ್ಷಿಣೆ ಇಟ್ಬಿಟ್ಟು ಕೇಳಿ. ಯಾರು ಶಾಸ್ತ್ರಿಗಳನ್ನು ಕನ್ಸಲ್ಟ್ ಮಾಡಿದಾಗ ನಿಮ್ಮ ಕೈಲಾದ ದಕ್ಷಿಣೆಯನ್ನು ನೀಡಿ. ಜೊತೆಗೆ ಎಲೆ ಅಡಿಕೆಯನ್ನು ಇಡಲೇಬೇಕು, ಇಡತಕ್ಕದ್ದು ಎಲೆ ಅಡಿಕೆ, ತಾಂಬೂಲ ಸಮೇತ ದಕ್ಷಿಣೆಯನ್ನು ಇಟ್ಬಿಟ್ಟು ನೀವು ಅವರನ್ನ ಕೇಳಿ ಯಾರಿಗೆ ಒಳ್ಳೇದ ಮಾಡ್ತದೆ ಆ ದಿನ, ಅವತ್ತು ನೀವು ಈ ಗಜಕೇಸರಿ ಯೋಗದ ದಿನದಂದು ನಿಮ್ಮ ಕೆಲಸವನ್ನ ಹಮ್ಮಿಕೊಳ್ಳಬಹುದು, ಇಟ್ಕೋಬಹುದು. ಆ ದಿನ ನಿಮ್ಮ ವಿಶೇಷ ಫಂಕ್ಷನ್ ಸಮಾರಂಭ ಏನಿದೆ ಅದನ್ನ ನೀವು ಇಟ್ಕೋಬಹುದು. ಕಾರ್ ತಗೊಳದಿದ್ರೆ, ಬೈಕ್ ತಗೊಳದಿದ್ರೆ, ನಾ ಸಾಕಷ್ಟು ಜನಕ್ಕೆ ಇನ್ನು ವಿಶೇಷವಾಗಿ ಯಾವ್ಯಾವ ತಿಂಗಳಲ್ಲಿ ಈ ವರ್ಷದಲ್ಲಿ ಗಜಕೇಸರಿ ಯೋಗ ಬಂದಿದೆ ಹುಡುಕಿ ಕೊಟ್ಟಿರ್ತೇನೆ. ನಾವು ಏನು ಒಂದು ಈ ಮದುವೆಗಳಿಗೆ ಟೈಮ್ ಇಟ್ಕೊಡುವಾಗ ಟೈಮ್ ಕೂಡ ನೀವು ನಿಮ್ಮ ಶಾಸ್ತ್ರಿ ಮುಖೇನ ತಿಳಿದುಕೊಳ್ಳಿ. ತುಂಬಾ ವಿಶೇಷ ದಿನ ಇದೆ ಶುಕ್ರವಾರ. ಹಸ್ತ ನಕ್ಷತ್ರವೇ ತುಂಬಾ ವಿಶೇಷ ನಕ್ಷತ್ರ. ಚಂದ್ರನ ನಕ್ಷತ್ರಗಳು ಯಾವ್ಯಾವ ಅಂದ್ರೆ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ, ಇವು 3 ಚಂದ್ರ ನಕ್ಷತ್ರಗಳಿದ್ದಾವೆ. ಈ ಚಂದ್ರ ಅಲ್ಲಿದ್ದಾಗ ಚಂದ್ರ ವಿಶೇಷವಾಗಿರ್ತಾನೆ.
ಚಂದ್ರ ಮನಸ್ಕಾರಕ ಅಂತ ನಾವು ಕರಿತೇವೆ. ಚಂದ್ರಮ ಮನಸ್ಸೋ ಜಾತಸ್ಯ ಅಂತ ಕರೀತಾರೆ. ಆ ಅಂತ ಚಂದ್ರ ವಿಶೇಷವಾಗಿರುವ ದಿನ ಮತ್ತು ಗುರುವಿನಿಂದ ಕೇಂದ್ರದಲ್ಲಿ ಇದ್ದಾನೆ. ತುಂಬಾ ಸಕ್ಸಸ್ ಇರೋ ದಿನ, ತುಂಬಾ ಪವರ್ಫುಲ್ ಇರೋ ದಿನ. ನಕ್ಷತ್ರವೂ ಚೆನ್ನಾಗಿದೆ, ರಾಶಿಯೂ ಚೆನ್ನಾಗಿದೆ. ಆದ್ದರಿಂದ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ. ವೀಕ್ಷಕರೇ, ನಿಮ್ಮ ತಿಳುವಳಿಕೆಗಾಗಿ ಈ ಎಲ್ಲಾ ವಿಚಾರಗಳನ್ನು ತಿಳಿಸ್ತಾ ಇರ್ತೇವೆ. ಯೋಗಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ರಾಶಿಗಳ ಬಗ್ಗೆ. ಈ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ಮಾಡಿರೋ ಉದ್ದೇಶನೇ ಅದು. ತಿಳುವಳಿಕೆಯ ಜೊತೆಗೆ ಅಸ್ಟ್ರಾಲಜಿಯನ್ನ ಲಾಜಿಕ್ ಆಗಿ ತಿಳಿಸೋದು ನಮ್ಮ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ. ನಾನೇನು ಮಹಾಜ್ಞಾನಿಯಲ್ಲ, ನನಗಿಂತಲೂ ಮಹಾಜ್ಞಾನಿಗಳು, ಪಂಡಿತರು, ಶಾಸ್ತ್ರಜ್ಞರಿದ್ದಾರೆ. ನನ್ನ ಅಲ್ಪ ತಿಳುವಳಿಕೆಗೆ ಏನ್ ತೋಚಿತ್ತೋ ತಿಳಿಸ್ತಾ ಇದ್ದೇನೆ. ನನ್ನ ಗುರುಗಳು ಹೇಳಿಕೊಟ್ಟ ವಿದ್ಯೆಯನ್ನು ತಿಳಿಸ್ತಾ ಇದ್ದೇನೆ. ಜಾತಕ ರೀತ್ಯ ಆಗಿರ್ಬೋದು, ಅಥವಾ ನನ್ನ ಗುರುಗಳ ಅತ್ಯಂತ ವಿಶೇಷತೆ ಈ ಮಾಟ ಮಂತ್ರ ವಿರುದ್ಧ ಹೋರಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ನೋಡಿ, ಸಾಕಷ್ಟು ಜನ, ನನಗೇನು 10 ಜನ ಕರೆ ಮಾಡಿದ್ರೆ ಅದರಲ್ಲಿ 8 ಜನಕ್ಕೋ 9 ಜನಕ್ಕೋ ಮಾಟ ಮಂತ್ರ ತೊಂದರೆ ಇರುತ್ತೆ. ನೋಡಿ, ಬಹಳ ಬೇಜಾರಾಗ್ತದೆ. ಬಟ್ ಎಲ್ಲರಿಗೂ ಕೂಡ ಸಲಹೆಯನ್ನು ನೀಡಿದ್ದೇವೆ. ಸುಮ್ಮನೆ ಎಲ್ಲೆಲ್ಲೋಗಿ ಖರ್ಚು ಮಾಡ್ಕೊಳ್ಳೋದು ಬೇಡ, ದುಡ್ಡು ಕಳ್ಕೊಳ್ಳೋದು ಬೇಡ. ನಿಮ್ಮ ಮನೆಯಲ್ಲೇ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಸತತ ಪ್ರಯತ್ನ ಮಾಡಬೇಕು, ನಿರಂತರ ಪ್ರಯತ್ನ ಮಾಡಬೇಕು. ನಾವು ಹೇಳಿದ್ದನ್ನ ದಿನವೂ ಪಾಲಿಸುವುದಾದ್ರೆ ನಿಜಕ್ಕೂ ಗೆಲುವು ಖಚಿತ ಈ ಮಾಟ ಮಂತ್ರ ವಿರುದ್ಧ. ಯಾಕೆಂದ್ರೆ ಧ್ಯಾನವನ್ನು ಮಾಡಿ ಇಂಟರ್ನಲ್ ಒಳಗಿನಿಂದ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡರೆ ನಿಮ್ಮ ಏನು ಕಾಡ್ತಾ ಇರ್ತಾವ ದುಷ್ಟ ಶಕ್ತಿಗಳು, ಆತ್ಮಗಳು, ಏನ್ ಪೀಡೆ ಪಿಶಾಚಿಗಳು ಅಥವಾ ದೃಷ್ಟಿಗಳು, ಇವೆಲ್ಲವೂ ಕೂಡ ಹೊರ ಹೋಗ್ತವೆ. ಯಾಕಂದ್ರೆ ನಿಮ್ಮ ಶಕ್ತಿ ಹೆಚ್ಚಿಗೆ ಆಗ್ಬಿಡುತ್ತಲ್ಲ. ಇಂಟರ್ನಲ್ ನಿಮ್ಮ ಒಳಗಿನಿಂದ ನಿಮ್ಮ ಶಕ್ತಿ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಧ್ಯಾನವನ್ನು ಮಾಡಬೇಕಾಗ್ತದೆ, ವಿಶೇಷ ಆಚರಣೆಗಳನ್ನು ಮಾಡ್ಬೇಕಾಗ್ತದೆ. ಇನ್ನೂ ಹೆಚ್ಚಿನದಿದೆಯಪ್ಪ, ಮಾಟ ಮಂತ್ರ ತಗ್ತಾ ಇಲ್ಲ ಅಂದ್ರೆ ನಾನು ಹೇಳುವ ಗುಡಿಗಳಿಗೆ ಅಂದ್ರೆ ದೇವಾಲಯಗಳಿಗೆ ಹೋಗ್ಬೇಕಾಗ್ತದೆ. ಇನ್ನೂ ಹೆಚ್ಚಿಗೆ ಇದೆಯಪ್ಪ ಮಾಟ ಮಂತ್ರ ಅಂದ್ರೆ ಆ ದೇವಾಲಯಗಳಲ್ಲಿ ಕೆಲವು ದಿನಗಳ ಕಾಲ, 5 ದಿನನೋ 11 ದಿನನೋ ಉಳ್ಕೋಬೇಕಾಗ್ತದೆ. ಅಲ್ಲಿ ಏನು ಅಷ್ಟು ಖರ್ಚು ಇರಲ್ಲ, ಪ್ರಸಾದ ಇರುತ್ತೆ, ಎಲ್ಲ ಇರುತ್ತೆ, ಏನೂ ತೊಂದರೆ ಇಲ್ಲ. ರೂಮ್ಗಳಿದ್ದಾವೆ, ಸಾಕಷ್ಟು ವ್ಯವಸ್ಥೆ ಇದ್ದಾವೆ, ನಿಮ್ಗೆ ಅಷ್ಟೇನು ಖರ್ಚು ಕೂಡ ಬರಲ್ಲ. ಹಾಗೆ ಮಾಡಿ ನೋಡಿ. ಈ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶವೇ ಅದು. ಮಾಟ ಮಂತ್ರ ತೊಂದರೆಗಳಿಂದ ಅತ್ಯಂತ ಸುಲಭವಾಗಿ ಹೊರಗೆ ಬರೋದು ಹೇಗೆ, ನಾವೇ ಖರ್ಚು ಕೂಡ ಕಡಿಮೆ ಖರ್ಚಿನಲ್ಲೇ ನಾವು ಸಕ್ಸಸ್ ಅನ್ನ ಕಾಣಬಹುದು. ನಾವೇ ಧ್ಯಾನ ಮಾಡೋದ್ರಿಂದ, ನಾವು ಆ ದೇವಾಲಯಗಳಿಗೆ ಪದೇ ಪದೇ ಹೋಗೋದ್ರಿಂದ, ಹೋದಾಗ ಅಲ್ಲಿ 1 ದಿನ 2 ದಿನ ಉಳ್ಕೊಂಡು ಬರೋದ್ರಿಂದ ನಿಮ್ಮ ಶಕ್ತಿ ಹೆಚ್ಚಿಗೆ ಆಗ್ತದೆ. ವೀಕ್ಷಕರೇ, ಯಾರಿಗಾದ್ರೂ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ, ಮಾಟ ಮಂತ್ರ ತೊಂದರೆ ಇರ್ಬೋದು, ಸ್ತ್ರೀ ದೋಷಗಳು, ಸ್ತ್ರೀ ಶಾಪಗಳು, ಪಿತೃ ದೋಷಗಳು, ಅಥವಾ ಮದುವೆ ಆಗ್ತಾ ಇಲ್ಲಪ್ಪ, ಬೇಗ ಆಗ್ತಾ ಇಲ್ಲ ಅನ್ನೋದಾದ್ರೆ, ಅಥವಾ ಸಂತಾನ ಪ್ರಾಪ್ತಿ ಬೇಗ ಆಗ್ತಾ ಇಲ್ಲ ಅನ್ನೋದಾದ್ರೆ, ಇನ್ ಯಾವುದೇ ತೊಂದರೆ, ಮಕ್ಕಳು ವಿದ್ಯೆ ಓದ್ತಾ ಇಲ್ಲ ಅಂತ ಬಂದ್ರು ಕೂಡ, ಅಥವಾ ಮಕ್ಕಳು ಹಠ ಮಾಡ್ತಾರೆ ಅಂದ್ರೂ ಕೂಡ ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.